ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಎಲ್ಲರ ಫೇವ್ರೇಟ್ ಆದಂಥ ಪಾನಿಪುರಿ ರೆಸಿಪಿ ಮನೆಯಲ್ಲೇ ಒಂದು ಅರ್ಧ ತಾಸಿನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನೋಡ್ರಿ, ನಾನಿಲ್ಲಿ 1 ಕಪ್ನಲ್ಲಿ ರವೆನ ತಗೊಳ್ತಾ ಇದ್ದೀನಿ. ನಾವು ಈ ಕಡೆ ಬಾಂಬೆ ರವೆ ಅಂತ ಹೇಳ್ತೀವಿ ರೀ, ಸಣ್ಣ ರವೆ. ಅದನ್ನು ಮತ್ತು 1 ಕಪ್ನಷ್ಟು ಅದೇ ಅಳತೆಯಿಂದ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು. ನೋಡಿ ಫ್ರೆಂಡ್ಸ್, ಗೋಧಿ ಹಿಟ್ಟು ಮತ್ತು ರವೆ ಆಲ್ಮೋಸ್ಟ್ ಮನೆಯಲ್ಲಿ ಇದ್ದೇ ಇರ್ತವೆ. ಈ ಥರ ನಾವು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ನೋಡಿ ನಮಗೆ ಫೇವ್ರೇಟ್ ಆದಂತಹ ರೆಸಿಪಿನ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಮಕ್ಕಳಿಗೂ ಕೂಡ ಯಾವಾಗ ಬೇಕು ಆವಾಗ ಮಾಡಿಕೊಡ್ಬೋದು. ಮತ್ತು ಸೇಮ್ ಅದೇ ಕಪ್ನಲ್ಲಿ ನಾನು ಬಿಸಿ ನೀರನ್ನು ತೊಗೊಂಡಿದ್ದೀನಿ. ನೋಡ್ರಿ, ಇಲ್ಲಿ ಸ್ವಲ್ಪ ಬೆಚ್ಚಗಿನ ನೀರನ್ನು ತೊಗೊಂಡಿದ್ದೀನಿ. ಇದು ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳೋಣ. ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ಮತ್ತು ಫುಲ್ ಹಾಕಿಬಿಟ್ರೆ ಫುಲ್ ಮೆತ್ತಗಾಗಬಾರ್ದು, ಫುಲ್ ಗಟ್ಟಿಯಾಗಿ ಕಲಿಸ್ಬೇಕು ಇದನ್ನು. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ನಾನು ಕಲಿಸ್ತಾ ಇದ್ದೀನಿ. ಎಷ್ಟು ಹಿಡಿಯುತ್ತೆ ನೋಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ರವೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಕಲಿಸ್ಬೇಕು. ಆಮೇಲೆ ನೆನೆದ ಮೇಲೆ ಏನಾಗುತ್ತೆ ಅಂದರೆ ಫುಲ್ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಇದೆ ಅಂತ ಹೇಳಿ. ನೋಡಿ, ಫುಲ್ಲು ಗಟ್ಟಿಯಾಗಿದೆ ಇದು. ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಾನು. ಅದರಲ್ಲಿ ಸ್ವಲ್ಪ 1 ಕಪ್ನಲ್ಲಿ ಸ್ವಲ್ಪ ನೀರಷ್ಟೇ ಉಳಿದಿದೆ. ನೋಡಿ, ಇಷ್ಟು ಗಟ್ಟಿಯಾಗಿ. ಮತ್ತು ಇದಕ್ಕೆ ಒಂದು ಏನಂದರೆ ಕರ್ಚಿಪ್ಪನ್ನು ನೀರಲ್ಲಿ ನೆನೆಸಿ ಫುಲ್ ಎಲ್ಲ ಹಿಂಡಿ ಹಸಿ ಕರ್ಚಿಪ್ಪನ್ನು ನಾನು ಇದ್ರ ಮೇಲ್ಗಡೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ತಾಸಿನಷ್ಟು ಇಟ್ಟಿದ್ದೀನಿ. ಅರ್ಧ ತಾಸು ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ನೆಂದಿದೆ ಹಿಟ್ಟಂತ ನೋಡಿ. ಮತ್ತು ಮೆತ್ತಗೂ ಆಗಿದೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇವಾಗ ನಾವು ಪಾನಿಪುರಿನ ಮಾಡ್ಕೊಳ್ಳೋಣ. ನೋಡಿ, ಅರ್ಧ ತಾಸಲ್ಲಿ ನಾವು ಪಾನಿಪುರಿನ ಮಾಡ್ಬೋದು. ನೀವು ತುಂಬ ಟೈಮ್ ಇಲ್ಲ ಅಂತ ಹೇಳಿದರೆ ಒಂದು 15 ನಿಮಿಷ ನೆನೆಸಿಟ್ರೆ ಸಾಕು. ಇದು ನೋಡಿ, ಈ ಥರ ಒಂದು ಸಣ್ಣದಾಗಿ ಉಂಡೆನ ಮಾಡಿ ತಗೊಳ್ಬೇಕಾಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಳಿ. ಹಿಟ್ಟಾದರೂ ಹಚ್ಕೊಳ್ಬೋದು, ಪರವಾಗಿಲ್ಲ. ನೋಡಿ, ಸಣ್ಣ ಪೂರಿನ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಏನು ಅಂದರೆ ಕಷ್ಟ ಇಲ್ಲ ಫ್ರೆಂಡ್ಸ್, ಇದು ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಉಬ್ಬಿ ಬರ್ತವೆ ಪೂರಿ ಕರಿಯೋಕ್ಕೂ ಒಂದು ಟ್ರಿಕ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಇದೆಲ್ಲ ಲಟ್ಟಿಸ್ಕೊಂಡಾದ್ಮೇಲೆ ಒಂದು ಅದೇ ಹಸಿ ಕರ್ಚಿಪ್ಪಲ್ಲಿ ನಾನು ಇವನ್ನ ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ ಎಣ್ಣೆ ಕಾಯೋವರೆಗೂ. ಇದು ಪೂರಿ ಒಣಗಕ್ಕೆ ಬಿಡಬಾರ್ದು ನಾವು, ಅದಕ್ಕೋಸ್ಕರ. ಇವಾಗ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಇಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನಾನು ಚೆಕ್ ಮಾಡಿಕೊಂಡೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಆದರೆ ಏನಂದರೆ ಪೂರಿ ಫುಲ್ ಕೆಂಪಾಗಿಬಿಡ್ತವೆ, ಅದಕ್ಕೋಸ್ಕರ. ಈಗ ಒಂದೊಂದೇ ಪೂರಿನ ಹಾಕ್ಕೊಂಡು ನೋಡಿ, ಇಲ್ಲಿ ಪೂರಿ ಕರಿಯೋದು ಹೇಗೆ ಅಂತ ಹೇಳಿದರೆ ಈ ಥರ ಮೇಲ್ಗಡೆ ಪ್ರೆಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಪೂರಿ ಫುಲ್ಲು ಉಬ್ಬಿ ಬರ್ತವೆ. ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಬೇಕು ನಾವು. ಹೈ ಫ್ಲೇಮ್ ಅಂದರೆ ಬೇಗ ಕರೆದು ಮೆತ್ತಗಾಗಿಬಿಡ್ತವೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇದನ್ನು ತಗೊಳ್ಳೋಣ. ಇದೇ ಥರನ ನಾವು ಎಲ್ಲ ಪೂರಿನೂ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಪೂರಿನ ಹಾಕಿ ಈ ಥರ ನೋಡಿ, ಜಾರಿ ಸೌಟಿಂದ ಚೆನ್ನಾಗಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ತಾನಾಗಿ ಉಬ್ಬಿ ಬರ್ತವೆ. ನಾವು ಹಾಗೆ ಬಿಟ್ಟರೆ ಪೂರಿ ಉಬ್ಬಿ ಬರಲ್ಲ ಫ್ರೆಂಡ್ಸ್ ಕೆಲವೊಂದು ಸಲ. ನೋಡಿ, ಎಷ್ಟು ಈಸಿ ಅಲ್ವಾ. ನಾವು ಹೊರಗಡೆ ಎಲ್ಲ ತಿಂತೀವಿ, ಅದ್ರ ಬದಲು ಈ ಥರ ಈಸಿಯಾಗಿ ಒಂದು ಏನಂದರೆ 2 ಬಟ್ಲಲ್ಲಿ ನಮಗೆ ಸಿಕ್ಕಾಪಟ್ಟೆ ಪೂರಿ ಆಗ್ತವೆ. ಒಂದು ಸಲ ಪೂರಿ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಪಾನಿನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಈ ಮಳೆಗಾಲದಲ್ಲಂತೂ ಹೊರಗಡೆ ಹೋಗೋಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಥರ ಒಂದು ಪೂರಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಮಳೆಗಾಲದಲ್ಲಿ ಪಾನಿಪುರಿನ ಮನೆಯಲ್ಲೇ ಸವಿಬೋದು. ನೆಕ್ಸ್ಟ್ ರೆಸಿಪಿನ ಮಿಸ್ ಮಾಡಬೇಡಿ. ಅದರಲ್ಲಿ ನಾನು ಪಾನಿನ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ಫ್ರೆಂಡ್ಸ್. ಹಾಗಾಗಿ ಯಾರು ನೆಕ್ಸ್ಟ್ ರೆಸಿಪಿನೂ ಮಿಸ್ ಮಾಡಬೇಡಿ. ಮತ್ತು ಸ್ವೀಟ್ ಪಾನಿ ಮತ್ತು ಆಲೂಗಡ್ಡೆ ಸ್ಟಫಿಂಗನ್ನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿಯಲ್ಲಿ. ಕವರಲ್ಲಿ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಪೂರಿ ತುಂಬ ಕ್ರಿಸ್ಪಿಯಾಗಿ ಇರ್ತವೆ. ಆರಾಮಾಗಿ 1 ವಾರದಿಂದ
2 ವಾರದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನಾವು. ನೋಡಿ ಎಲ್ಲನೂ ಇದೇ ಥರನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ಕ್ರಿಸ್ಪಿಯಾದ ಪಾನಿಪುರಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ಯಾಕೆ ಲೇಟು, ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೋ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.